ಶಿಥಿಲವಾದ ಕೈಗಳು, ಬಲಹೀನವಾದ ಮೊಣಕಾಲು, ಭಕ್ತಿ ಬೆನ್ನ ಹಿಂದೆ ಒಣಗಿದ ಮರದಂತೆ ಇದ್ದು, ವಚನ ಜ್ಞಾನ ಸಂಪೂರ್ಣ ಸ್ಥಗಿತವಾಗಿ ಪ್ರಾರ್ಥನೆ ಕೋಣೆಗಳು ಕತ್ತಲಲ್ಲಿ ಮುಚ್ಚಲ್ಪಟ್ಟಾಗ ಹಠಾತ್ತಾಗಿ ಒಂದು ಬದಲಾವಣೆ ಬಂದರೆ ಹಲ್ಲೆಲೂಯ ಹಾಡುಗಳು ಎಲ್ಲ ಕಡೆ ಕೇಳುತ್ತಿದ್ದರೆ ಸ್ತೋತ್ರದ ಸುವಾಸನೆ, ಸ್ವರ್ಗದತ್ತ ಓಡಿದರೆ ಎಷ್ಟು ಆನಂದಮಯ. ನಾವು ಮಾತನಾಡ್ತಾ ಇರೋದು ಉಜ್ಜೀವನದ ಬಗ್ಗೆ. ಉಜ್ಜೀವನ ಎಂಬ ಹೊಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಉಜ್ಜೀವನವು ನಮ್ಮ ಕಿವಿಗೆ ರೋಮಾಂಚನಗೊಳಿಸುವ ಪದವಾಗಿದೆ. ಉಜ್ಜೀವನವೇ ನಮ್ಮ ಶಕ್ತಿ, ಉಜ್ಜೀವನವೇ ನಮ್ಮ ದರ್ಶನ. ನಮ್ಮ ಅಗ್ನಿಗೆ ಉಜ್ಜೀವನವೇ ಬೆಂಕಿ, ನಮ್ಮ ಧೋನಿಗೆ ಉಜ್ಜೀವನವೇ ನೌಕಾ ನಕ್ಷೆ, ನಮ್ಮ ಪ್ರಯಾಣಕ್ಕೆ ಉಜ್ಜೀವನವೇ ಧ್ರುವ ನಕ್ಷತ್ರ. ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯವಾಗಿದೆ. ನಿಜವಾಗಿಯೂ ಈ ದಿನದ ಸಭೆಗಳು ಪ್ರಾಮುಖ್ಯ ಅವಶ್ಯಕತೆ ಏನೆಂದರೆ ಉಜ್ಜೀವನವಾಗಿದೆ. ಪ್ರತಿ ತಲೆಮಾರಿನಲ್ಲೂ ಉಜ್ಜೀವನಗಳು ನಡೆದಿವೆ. ಅವು ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಪವಿತ್ರಾತ್ಮನ ಬೃಹತ್ ಚಲನೆಗಳು. ಪ್ರತಿ ಉಜ್ಜೀವನದಲ್ಲಿ ತಮ್ಮ ಕರೆಗೆ ಉತ್ತರಿಸಲು ಆರಿಸಿಕೊಂಡ ನಿಮ್ಮಂಥ ವಿಶ್ವಾಸಿಗಳಿದ್ದರು. ಅವರು ಆ ಪೀಳಿಗೆಗೆ ಒಂದು ಉದಾಹರಣೆಯಾದರು. ನಿಮ್ಮ ಪೀಳಿಗೆಯಲ್ಲಿ ಅವರಂತೆ ಆಗಲು ನಿಮ್ಮನ್ನು ದೇವರು ಕರೆಯುತ್ತಿದ್ದಾನೆ. ಅಳಿಯುತ್ತಿರುವ ಸಭೆಗೆ ಉಜ್ಜೀವನವೇ ಉತ್ತರ. ಸಮಾಜದಲ್ಲಿನ ದುಷ್ಟತನಗಳಿಗೆ ಉಜ್ಜೀವನವೇ ಔಷಧಿ. ವೈರಿಗೆ ಉಜ್ಜೀವನವೇ ಗುಂಡೇಟು. ಮುಳುಗುತ್ತಿರುವ ಸಭೆಗೆ ಉಜ್ಜೀವನವೇ ಜೀವನೌಕೆ. ಇತಿಹಾಸದಲ್ಲಿ ಉಜ್ಜೀವನವು ಸತ್ಯವಾಗಿತ್ತು. ಅದು ಹಳೆ ಒಡಂಬಡಿಕೆ ಸಮಯದಲ್ಲಿ ಇದ್ದಿತ್ತು, ಹೊಸ ಒಡಂಬಡಿಕೆ ಸಮಯದಲ್ಲಿಯೂ ಇರುವುದು. ಉಜ್ಜೀವನವು ತನ್ನ ಜನರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ. ಉಜ್ಜೀವನವು ದೇವರ ವಾಗ್ದಾನವಾಗಿದೆ. ಉಜ್ಜೀವನವು ನವೀಕರಣವಾಗಿದೆ. ಉಜ್ಜೀವನವು ಹೊಸ ಜೀವಿತವಾಗಿದೆ. ಉಜ್ಜೀವನವು ಪುನರ್ಸ್ಥಾಪನೆಯಾಗಿದೆ. ಉಜ್ಜೀವನವು ಅಳಿಯುತ್ತಿರುವ ಸಭೆಯನ್ನು ಪುನಶ್ಚೇತನಗೊಳಿಸುತ್ತದೆ. ಕಳಂಕಿತವಾಗಿರುವ ಸಭೆಯನ್ನು ಉಜ್ಜೀವನವು ಪರಿಶುದ್ಧಗೊಳಿಸುತ್ತದೆ. ನಿರ್ಬಲವಾಗಿರುವ ಸಭೆಯನ್ನು ಉಜ್ಜೀವನವು ಬಲಪಡಿಸುತ್ತದೆ. ದೌರ್ಬಲ್ಯವಾಗಿರುವ ಸಭೆಯನ್ನು ಉಜ್ಜೀವನವು ಪುನಶ್ಚೇತನಗೊಳಿಸುತ್ತದೆ. ಉಜ್ಜೀವನವು ಬೆಂಕಿಯಾಗಿದೆ. ಅದು ಉಳಿಯುತ್ತದೆ, ಹರಡುತ್ತದೆ, ಮಾಂಸವನ್ನು ದಹಿಸುತ್ತದೆ, ಆತ್ಮವನ್ನು ಚುರುಕುಗೊಳಿಸುತ್ತದೆ, ಸಭೆಯನ್ನು ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುತ್ತದೆ. ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯಕವಾಗಿದೆ. ಹಾಗಾದರೆ ಬನ್ನಿ, ನಾವು ನಿಮ್ಮನ್ನ ಮುಖಾಮುಖಿಯಾಗಿ ಉಜ್ಜೀವನದ ಅನುಭವದ ಕಡೆಗೆ ಕೊಂಡೋಗಲಿಕ್ಕಿದ್ದೇವೆ. ಇದು ಒಂದು ಉಜ್ಜೀವನದ ಶಬ್ದ. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಹೇಳಿದೆ, ಉಜ್ಜೀವನ ನಡೆಯುವಾಗ ಯಾವೆಲ್ಲ ಕಾರ್ಯಗಳು ನಡೆಯುತ್ತದೆ, ಯಾವ ಸಂಭವಗಳು ಉಂಟಾಗ್ತದೆ. ಮೊದಲನೇದಾಗಿ ನಾನು ಹೇಳಿದೆ, ಉಜ್ಜೀವನ ಉಂಟಾಗುವಾಗ ಮಾನವನ ಜೀವನದಲ್ಲಿ ಒಂದು ಪಾಪದ ಅರಿವು ಉಂಟಾಗ್ತದೆ. ಎರಡನೇದಾಗಿ ಪರಿಶುದ್ಧಾತ್ಮನು ಸಂಪೂರ್ಣ ಹತೋಟಿಯಲ್ಲಿ ಇರುತ್ತಾರೆ. ಮೂರನೇದಾಗಿ ನಾನು ಹೇಳಿದೆ, ಉಜ್ಜೀವನ ಉಂಟಾಗುವಾಗ ಜನರು ರಕ್ಷಿಸಲ್ಪಡುತ್ತಾರೆ. ಈ ದಿನ ಕೂಡ ಅದೇ ಸಂಗತಿಯನ್ನು ನಾವು ನೋಡಲಿಕ್ಕಿದ್ದೇವೆ. ಉಜ್ಜೀವನ ಉಂಟಾಗುವಾಗ ಅದರ ಗುರುತುಗಳೇನು? ನಾಲ್ಕನೆಯದಾಗಿ, ಉಜ್ಜೀವನ ಉಂಟಾಗುವಾಗ ದೇವರೊಡನೆ ಮತ್ತು ಮನುಷ್ಯರೊಡನೆ ಒಂದು ಸಮಾಧಾನ ಉಂಟಾಗುತ್ತದೆ. ಉಜ್ಜೀವನದ ಸಮಯದಲ್ಲಿ ಮನುಷ್ಯನು ದೇವರೊಡನೆಯೂ ಮತ್ತು ಇತರ ಮನುಷ್ಯರೊಡನೆಯೂ ಸಮಾಧಾನದಿಂದ ಇರುವನು. ಉಜ್ಜೀವನವು ಆಳವಾದ ಪಾಪದ ಅರಿವನ್ನು ಉಂಟು ಮಾಡುವುದರಿಂದ ದೇವರೊಡನೆಯೂ
ಮನುಷ್ಯರೊಡನೆಯೂ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಏನನ್ನಾದರೂ ಮಾಡಲು ಹಾಗೂ ಮಾಡದಿರಲು ಜನರು ಸಿದ್ಧರಾಗುತ್ತಾರೆ. ಉಜ್ಜೀವನದ ಸಮಯದಲ್ಲಿ ಒಡೆದು ಹೋಗಿರುವ ಕುಟುಂಬಗಳು ಮತ್ತೆ ಒಂದಾಗುತ್ತದೆ. ದೇವರ ಪ್ರೀತಿಯು ಹರಿದು ಬರುವುದರಿಂದ ವೈರತ್ವವು ನಾಶವಾಗುತ್ತದೆ. ಪಾಪದ ಅರಿವನ್ನು ಹೊಂದಿದವರು ದೇವರೊಡನೆಯೂ ಮನುಷ್ಯರೊಡನೆಯೂ ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವರು. ಪಾಪದ ಅರಿಕೆಯಿಂದ ಕ್ಷಮಾಪಣೆ ಉಂಟಾಗುತ್ತದೆ. ಕ್ಷಮಾಪಣೆಯಿಂದ ಸಂಬಂಧಗಳು ಮತ್ತೆ ಸ್ಥಾಪಿತವಾಗುತ್ತದೆ. ಜನರು ದೇವರೊಡನೆಯೂ ಮನುಷ್ಯರೊಡನೆಯೂ ಆಪ್ತರಾಗುವರು. ಉಜ್ಜೀವನದ ಸಮಯದಲ್ಲಿ ದೇವರ ಪ್ರೀತಿಯಿಂದ ತುಂಬಿದವರಾಗಿ ಜನರು ಕಣ್ಣೀರಿನಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವರು. ಉಜ್ಜೀವನದ ಸಮಯದಲ್ಲಿ ಪ್ರೀತಿಯು ಧಾರಾಳವಾಗಿ ಹರಿಯುತ್ತದೆ. ಇದರಿಂದ ವೈರತ್ವ, ದ್ವೇಷ, ಅಸೂಹೆ ಮುಂತಾದ ಕಾರ್ಯಗಳು ಜನರಿಂದ ದೂರವಾಗುವವು. ಕದಿಯಲ್ಪಟ್ಟಂಥ ವಸ್ತುಗಳು ಹಿಂತಿರುಗಿಸಲ್ಪಡುವವು. ತಪ್ಪಾದ ಕಾರ್ಯಗಳು ಸರಿಯಾಗುವವು. ಗಾಯಗಳು ವಾಸಿಯಾಗಿ ನೋವುಗಳು ನೀಗುವವು. ಮನುಷ್ಯರೊಡನೆಯೂ ದೇವರೊಡನೆಯೂ ಸಮಾಧಾನವನ್ನು ತರುವಂಥ ಅದೇ ಉಜ್ಜೀವನವನ್ನು ನೀವು ಸಹ ಎದುರು ನೋಡ್ರಿ. ಇಂಗ್ಲೆಂಡ್, ವೇಲ್ಸ್ ಮತ್ತು ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಉಜ್ಜೀವನದ ಸಮಯದಲ್ಲಿ ವಿಚ್ಛೇದನದ ಮೊಕದ್ದಮೆಗಳನ್ನು ಹಿಂತೆಗೆದುಕೊಳ್ಳಲಾಯಿತು. ಅನೇಕ ಬೇರ್ಪಟ್ಟಂಥ ದಂಪತಿಗಳು ಮತ್ತೆ ಸಂತೋಷದಿಂದ ಸಮಾಧಾನದಿಂದ ಒಂದಾದರು. ಇವತ್ತು ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ಅಧಿಕವಾಗಿ ಅನೇಕ ಸಂಬಂಧಗಳು ಬೇರ್ಪಟ್ಟಿವೆ. ಆದರೆ ಉಜ್ಜೀವನ ಉಂಟಾಗುವಾಗ ಮನುಷ್ಯರು ಬೇರ್ಪಡುವುದಿಲ್ಲ. ಮನುಷ್ಯರೊಳಗೆ ಒಂದು ಸಮಾಧಾನ ಉಂಟಾಗುತ್ತೆ. ಅನೇಕ ಮುರಿದು ಹೋದಂಥ ಅನೇಕ ಕುಟುಂಬಗಳಿಗೆ ಉತ್ತರ ಯಾವುದಂದರೆ ಉಜ್ಜೀವನವು ಮಾತ್ರ. ಯಾಕೆಂದರೆ ಉಜ್ಜೀವನವು ಕುಟುಂಬವನ್ನು ಸ್ವಸ್ಥಗೊಳಿಸ್ತದೆ. ವೈರತ್ವವು ನಾಶವಾಗುವಂತೆ ಮಾಡುತ್ತದೆ. ಪ್ರೀತಿಯ ಹೃದಯಗಳು ಪ್ರವಾಹದಂತೆ ತುಂಬುತ್ತದೆ. ಇಂಥ ಉಜ್ಜೀವನವನ್ನು ನೋಡಲು ನೀವು ಬಯಸಿರಿ. ನಾನು ಹೇಳಿದೆ ಪ್ರಿಯ ವೀಕ್ಷಕರೇ, ನಾಲ್ಕನೆಯದಾಗಿ ಉಜ್ಜೀವನ ಉಂಟಾಗುವಾಗ ಅದರ ಗುರುತು ಏನೆಂಬುದಾಗಿ ಹೇಳಿದ್ರೆ ಮನುಷ್ಯರ ಸಂಬಂಧಗಳು ಕಟ್ಟಲ್ಪಡುತ್ತದೆ. ಮನುಷ್ಯರೊಂದಿಗೆ ಅಥವಾ ಮನುಷ್ಯರು ದೇವರೊಂದಿಗೆ ಸಮಾಧಾನದಿಂದ ಇರುತ್ತಾರೆ. ಐದನೆಯದಾಗಿ ಉಜ್ಜೀವನವು ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಉಜ್ಜೀವನವು ನಿಜವಾದದ್ದೇ ಆಗಿದ್ದರೆ ಅದು ವ್ಯಕ್ತಿಗಳಿಗೆ ಸೀಮಿತವಾಗಿರುವುದಿಲ್ಲ, ಒಂದು ಸಭೆಗೆ ಸೀಮಿತವಾಗಿರುವುದಿಲ್ಲ. ಉಜ್ಜೀವನವು ವ್ಯಕ್ತಿಯಲ್ಲಿ ಪ್ರಾರಂಭವಾದದ್ದಾದರೂ ಒಟ್ಟಾದ ಪರಿಶ್ರಮದಿಂದ ಮುಂದುವರಿಯುವಂಥ ಒಂದು ಕಾರ್ಯವಾಗಿದೆ. ಉಜ್ಜೀವನದ ಸಮಯದಲ್ಲಿ ಅನೇಕ ಸ್ತ್ರೀಯರು, ಪುರುಷರು ಪರಿಶುದ್ಧಾತ್ಮನಿಂದ ಬಲವಾಗಿ ಉಪಯೋಗಿಸಲ್ಪಡುವರು. ಒಬ್ಬ ಮನುಷ್ಯನಿಂದ ಪ್ರಾರಂಭವಾದ ಉಜ್ಜೀವನವು ಬಹಳ ದಿನ ಮುಂದುವರಿಯೋದಿಲ್ಲ. ನಿಜವಾದ ಉಜ್ಜೀವನವು ಅನೇಕರನ್ನ ಒಳಗೊಂಡಿರುತ್ತದೆ. ನೋಡಿ, ಪಂಚಶತಮ ದಿನದಂದು ಪೇತ್ರನು ಪ್ರಸಂಗ ಮಾಡಲು ಎದ್ದು ನಿಂತಾಗ ಅವನೊಬ್ಬನೇ ಎದ್ದು ನಿಂತುಕೊಳ್ಳಲಿಲ್ಲ. ಬೈಬಲ್ ಹೇಳ್ತದೆ, ಉಳಿದ 11 ಜನರು ಆತನೊಡನೆ ಎದ್ದು ನಿಂತರು. ಪೇತ್ರ ಯೋಹಾನರು ಒಟ್ಟಿಗೆ ಹೋದಾಗ ಹುಟ್ಟಿನಿಂದ ಕುಂಟನಾಗಿದ್ದ ಮನುಷ್ಯನು ಗುಣ ಹೊಂದಿದನು. ಆದರೆ ಪೇತ್ರನು 11 ಮಂದಿಯೊಂದಿಗೆ ಎದ್ದು ನಿಂತು ಗಟ್ಟಿಯಾದ ಸ್ವರದಿಂದ ಅವರಿಗೆ, ಯೂದಾಯದವರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಈ ವಿಷಯ ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತುಗಳಿಗೆ ಕಿವಿಗೊಡ್ರಿ ಎಂಬುದಾಗಿ ಪ್ರಸಂಗವನ್ನು ಮಾಡುತ್ತಾ ಇದ್ದಾರೆ. ನೋಡಿ, ಈ ಎಲ್ಲ ಸಂಗತಿಗಳಲ್ಲಿ ಅಲ್ಲಿ ಒಬ್ಬ ಏಕ ಪಾತ್ರ ಅಭಿನಯ ಇಲ್ಲ, ಒಂದು ತಂಡದ ಅಭಿನಯ ಇದೆ. ನೋಡಿ, ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿದ್ದರು. ಅಲ್ಲಿ ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನು ದೇವಾಲಯದ ಸುಂದರ ದ್ವಾರದ ಬಾಗಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವನು ದೇವಾಲಯಕ್ಕೆ ಹೋಗುತ್ತಿರುವಾಗ
ಪೇತ್ರ ಯೋಹಾನರನ್ನ ಕಂಡು ಭಿಕ್ಷೆ ಕೊಡಬೇಕೆಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವರನ್ನು ದೃಷ್ಟಿಸಿ ನೋಡಿದರು. ನೋಡಿ, ಅಲ್ಲಿ ಕೂಡ ಇಬ್ಬರು ದೃಷ್ಟಿಸಿ ನೋಡಿದರು. ಪೇತ್ರ ಹೇಳ್ತಾ ಇದ್ದಾನೆ, ನನ್ನನ್ನು ನೋಡಂತ ಹೇಳಿಲ್ಲ, ನಮ್ಮನ್ನ ನೋಡು ಅಂತನು. ಅವನಿಂದ ಏನಾದರೂ ದೊರಕುತ್ತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದಾಗ ಆಗ ಪೇತ್ರ, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲಗೈಯನ್ನ ಹಿಡಿದು ಎತ್ತಿದನು. ಆ ಕ್ಷಣವೇ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂತೆಂಬುದಾಗಿ ನಾವು ನೋಡ್ತೇವೆ. ಎರಡು ಸಂಭವಗಳಲ್ಲಿ ನಾವು ನೋಡ್ತೇವೆ, ಅಲ್ಲಿ ಒಬ್ಬ ಮನುಷ್ಯನ ಪಾತ್ರವಿಲ್ಲ, ಅಲ್ಲಿ ಒಂದು ತಂಡದ ಪಾತ್ರವಿದೆ. ನಿಜವಾದ ಉಜ್ಜೀವನ ಉಂಟಾಗುವಾಗ ಅದು ಒಂದು ತಂಡದ ಪಾತ್ರವಾಗಿ ಅದು ಉಜ್ಜೀವನವು ಮುಂದುವರೆದುಕೊಂಡು ಹೋಗುತ್ತಾ ಇರುತ್ತದೆ. ಆರನೇದಾಗಿ, ಉಜ್ಜೀವನ ಉಂಟಾಗುವಾಗ ಇಡೀ ವಾತಾವರಣವೇ ಬದಲಾಗ್ತದೆ. ನಾವು ಈ ಸಂಚಿಕೆಯಲ್ಲಿ ನೋಡ್ತಾ ಇದ್ದೇವೆ, ಉಜ್ಜೀವನ ಉಂಟಾಗುವಾಗ ಏನೆಲ್ಲ ನಡೆಯುತ್ತದೆ, ಯಾವೆಲ್ಲ ಗುರುತುಗಳು ಉಂಟಾಗ್ತದೆ. ಆರನೇದಾಗಿ, ಉಜ್ಜೀವನ ಉಂಟಾಗುವಾಗ ಇಡೀ ವಾತಾವರಣವೇ ಬದಲಾಗುತ್ತದೆ. ಉಜ್ಜೀವನದ ಸಮಯದಲ್ಲಿ ಯಾವುದೇ ಕಟ್ಟಡದಲ್ಲಿನ ಇಡೀ ವಾತಾವರಣ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಮತ್ತು ಹಳ್ಳಿಗಳು ಮತ್ತು ನಗರಗಳು ಮತ್ತು ಇಡೀ ದೇಶದ ವಾತಾವರಣ ಬದಲಾಗುತ್ತದೆ. ಅದು ಹೇಗೆ ಬದಲಾಗುತ್ತದೆ ಅಂದರೆ, ದೇವರ ಪ್ರಸನ್ನತೆಯಿಂದ ಪೂರ್ಣವಾಗಿ ತುಂಬಿ ಆ ಪ್ರದೇಶದ ವಾತಾವರಣವೇ ಬದಲಾಗುವಂಥದ್ದಾಗಿದೆ. ಚಾರ್ಲ್ಸ್ ಫಿನಿಯವರ ಸಮಯದಲ್ಲಿ ನಡೆದಂಥ ಉಜ್ಜೀವನದಲ್ಲಿ ಅಮೆರಿಕದ ರೋಮ್ ಎನ್ನುವ ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಯಿತು. ಉಟಿಕಾ ಎನ್ನುವಂಥ ನಗರದ ಪೊಲೀಸ್ ಅಧಿಕಾರಿಯೊಬ್ಬನು ಆ ಉಜ್ಜೀವನದ ಕಾರ್ಯವನ್ನು ಕೇಳಿದಾಗ ಅವನು ಗೇಲಿ ಮಾಡಿದನು. ಗೇಲಿ ಮಾಡಿದ್ದು ಮಾತ್ರವಲ್ಲ, ಅದನ್ನು ಹಾಸ್ಯ ಮಾಡುವುದಕ್ಕಾಗಿ ದೂರದ ಪ್ರದೇಶದಿಂದ ಬಂದು ಅದನ್ನು ನೋಡಲಿಕ್ಕೆ ಬಯಸಿದನು. ಅವನು ಕುದುರೆಯನ್ನು ಗಾಡಿಯನ್ನು ಚಲಾಯಿಸಿಕೊಂಡು ರೋಮ್ ನಗರಕ್ಕೆ ಇನ್ನೂ 1 ಕಿಲೋಮೀಟರ್ ದೂರದಲ್ಲಿ ಬರುತ್ತಿರುವಾಗ ಆತನ ಮೇಲೆ ಯಾವುದೋ ಒಂದು ಶಕ್ತಿ ಅನುಭವವಾದ ಹಾಗೆ ಉಂಟಾಯಿತು. ಆತನು ಗಾಡಿಯನ್ನು ಚಲಿಸಲು ಆಗಲೇ ಇಲ್ಲ. ಆತನು ಒಂದು ಹೋಟೆಲಿನ ಹತ್ತಿರ ನಿಲ್ಲಿಸಿದನು. ಅಳುವುದನ್ನು ನಿಲ್ಲಿಸಲಿಕ್ಕೆ ಆತನಿಗೆ ಆಗುತ್ತಾ ಇಲ್ಲ. ಅವನಿಗೇನೋ ನಡೀತಾ ಇದೆ, ಆದರೆ ಏನೆಂಬುದಾಗಿ ಆ ಪೊಲೀಸ್ ವ್ಯಕ್ತಿಗೆ ಗೊತ್ತಾಗಲಿಲ್ಲ. ಅವನೊಳಗೆ ಒಂದು ಭಯ ಆವರಿಸಿಕೊಂಡಿತು. ಆತನು ಹೋಗುವಾಗ ರಕ್ಷಣೆ ಹೊಂದಿದವನಾಗಿ, ಹಾಸ್ಯ ಮಾಡಬೇಕೆಂಬುದಾಗಿ ಹೋಗಿದ ಪಟ್ಟಣಕ್ಕೆ ರಕ್ಷಣೆ ಹೊಂದಿದವನಾಗಿ ಆ ಉಟಿಕಾ ಎಂಬ ನಗರವನ್ನು ಸೇರಿದನು. ಪ್ರಿಯ ವೀಕ್ಷಕರೇ, ನಾನು ಹೇಳಿದೆ, ಒಂದು ಬದಲಾವಣೆ ಉಂಟಾಗುತ್ತೆ. ಒಂದು ವಾತಾವರಣ, ಅಲ್ಲಿರುವಂಥ ಸರೌಂಡಿಂಗ್ ಪ್ಲೇಸ್ಗಳಲ್ಲಿ ಉಜ್ಜೀವನ ಉಂಟಾಗುವಾಗ ಆ ವಾತಾವರಣ ಬದಲಾಗುವಂಥದ್ದಾಗಿದೆ. ಅಲ್ಲಿ ಹೋದಾಗ ಅಲ್ಲಿ ಪ್ರಸಂಗವಿರಲಿಲ್ಲ. ಆತನು ಯಾವ ಕೂಟದಲ್ಲಿ ಭಾಗವಹಿಸಲಿಲ್ಲ. ಉಜ್ಜೀವನವಿದ್ದ ನಗರದಲ್ಲಿ ಅವನು ಎಂಟ್ರಿ ಆಗುವ ಒಳಗೆ, ಅದರೊಳಗೆ ಬರುತ್ತಿರುವಾಗಲೇ ಆ ದೇವರ ಪ್ರಸನ್ನತೆ ಅವನನ್ನು ಆವರಿಸಿಕೊಂಡಾಗ ತನ್ನ ಪಾಪವನ್ನು ಹರಿಕೆ ಮಾಡಿ ಆ ಪೊಲೀಸ್ ಅಧಿಕಾರಿ ರಕ್ಷಿಸಲ್ಪಟ್ಟ. ಹೌದು ಪ್ರೀತಿಯ ದೇವ ಮಕ್ಕಳೇ, ಉಜ್ಜೀವನ ಉಂಟಾಗುವಾಗ ಅವರು ಸಭೆಯೊಳಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಸಭೆಯ ದೂರದಲ್ಲೇ ಇರುವಾಗ, ಆ ಪಟ್ಟಣದ ಹತ್ತಿರದಲ್ಲೇ ಇರುವಾಗ ಆ ದೇವರ ಪ್ರಸನ್ನತೆ ಅವರನ್ನು ಆವರಿಸ್ತದೆ. ಒಂದು ವಾತಾವರಣ ಬದಲಾಗುವಂಥದ್ದಾಗಿದೆ. ರೋಮ್ ನಗರದಲ್ಲಿ ರೆವರೆಂಡ್ ಗಿಲೆಟ್ ಎನ್ನುವವರ ಕೂಟದಲ್ಲಿ ಚಾರ್ಲ್ಸ್ ಫಿನಿಯವರ ಕೂಟವಾದ ನಂತರ ಯಾರೊಂದಿಗೂ ಮಾತನಾಡದೆ ಹೋಗಬೇಕೆಂದು ಸಭಿಕರಿಗೆ ಆಗ್ರಹಿಸಿದರು. ಆದರೆ ಜನರು ಅಳುತ್ತಾ ನಿಟ್ಟುಸಿರು ಬಿಡುತ್ತಾ ಹೋದರು. ಒಬ್ಬ ಯುವಕನು ತನ್ನ ಮನೆಯನ್ನ ಪ್ರವೇಶಿಸಿದೊಡನೆಯೇ ನೆಲದ ಮೇಲೆ ಬಿದ್ದು ಜೋರಾಗಿ ಅಳತೊಡಗಿದನು. ಅವನ ಇಡೀ ಕುಟುಂಬವು ಪಾಪದ ಅರಿವನ್ನ ಹೊಂದಿ ರಕ್ಷಣೆಯನ್ನ ಹೊಂದಿದರು. ಇದೇ ರೀತಿಯಾಗಿ ಅನೇಕ ಮನೆಗಳಲ್ಲಿ ನಡೆಯಿತು. ದೇವರ ಪ್ರಸನ್ನತೆಯು ಆ ವಾತಾವರಣದಲ್ಲಿ ಬಲವಾಗಿ ಇದ್ದುದರಿಂದ ಈ ಕಾರ್ಯವು ಸಾಧ್ಯವಾಯಿತು. ಹೌದು ಪ್ರಿಯರೇ, ನಿಜವಾಗಿಯೂ ಉಜ್ಜೀವನವು ಅದ್ಭುತವಾದದ್ದು. ಉಜ್ಜೀವನ ನಡೆಯುವಾಗ ವಾತಾವರಣ ಬದಲಾಗ್ತದೆ. ವಾತಾವರಣ ಬದಲಾಗುವಾಗ ಜನರು ಕೂಡ ಪ್ರಸಂಗವನ್ನು ಕೇಳದೇ ಇದ್ದರು, ಸುವಾರ್ತೆಯನ್ನು ಕೇಳದೇ ಇದ್ದರು. ಆ ಪ್ರಸನ್ನತೆ ಜನರ ಜೀವಿತವನ್ನು
ಬದಲಾಯಿಸುವಂಥದ್ದಾಗಿದೆ. ಹೀಗೆ ಚಾರ್ಲ್ಸ್ ಪಿನಿಯಲ್ ಮೂಲಕವಾಗಿ ಉಂಟಾದಂಥ ಆ ಉಟಿಕಾದಲ್ಲಿ ನಡೆದ ಆ ಉಜ್ಜೀವನವು ಎಲ್ಲ ಕಡೆ ಹರಡಲಿಕ್ಕೆ ಪ್ರಾರಂಭವಾಯಿತು. ವಾತಾವರಣ ಬದಲಾಗುತ್ತಾ ಇತ್ತು, ಜನರು ಬದಲಾಗುತ್ತಾ ಇದ್ದರು. ರೋಮ್ ನಗರದಿಂದ ಉಜ್ಜೀವನವಾದ ಉಟಿಕಕ್ಕೆ ಹರಡಿತು. ಲೋವಿಲಾ ಎನ್ನುವ ಸ್ಥಳದಿಂದ ಒಬ್ಬ ವ್ಯಾಪಾರಿಯೊಬ್ಬನು ಈ ಉಟಿಕ ಎಂಬಂಥ ಒಂದು ಪ್ಲೇಸಿಗೆ ಬಂದಾಗ ಆತನಿಗಲ್ಲಿ ವ್ಯವಹಾರವೇನೂ ಇರಲಿಲ್ಲ. ಆದರೂ ಆತನಲ್ಲಿಗೆ ಹೋದಾಗ ಜನರು ಉಜ್ಜೀವನದ ಬಗ್ಗೆ ಮಾತ್ರ ಮಾತಾಡುವುದನ್ನು ಕೇಳಿ ಆತನಿಗೆ ಕೋಪ ಬಂತು. ಆದರೆ ನಂತರ ಅದೇ ವ್ಯಕ್ತಿ ರಕ್ಷಿಸಲ್ಪಟ್ಟನು. ಆ ಉಟಿಕ ನಗರವನ್ನು ದೇವರ ಪ್ರಸನ್ನತೆಯಿಂದ ತುಂಬಿದ ಕಾರಣವಾಗಿ ಎಂಥ ವ್ಯಕ್ತಿಯು ಅದರೊಳಗೆ ಪ್ರವೇಶ ಮಾಡುವಾಗ ಜನರು ರಕ್ಷಿಸಲ್ಪಡುತ್ತಿದ್ದರು. ಏಳನೇದಾಗಿ, ಉಜ್ಜೀವನವು ಉಂಟಾಗುವಾಗ ಕ್ರೈಸ್ತರು ಲೌಕಿಕವಾದಂಥ ಮನೋರಂಜನೆಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವರು. ಕ್ರೈಸ್ತರು ಮನೋರಂಜನೆಯ ಸ್ಥಳಕ್ಕೆ ಹೋಗುವುದನ್ನು ನಿಲ್ಲಿಸಿ ಬಿಡುತ್ತಾರೆ. ಏಕೆಂದರೆ ಅವರಿಗೆ ಆತ್ಮೀಕ ಚಟುವಟಿಕೆಗಳಲ್ಲಿನ ಹೆಚ್ಚಿನ ಆಸಕ್ತಿ ಉಂಟಾಗುತ್ತದೆ. ಉಜ್ಜೀವನ ಉಂಟಾದ ಸ್ಥಳಗಳಲ್ಲಿ ಸಿನಿಮಾ ಮಂದಿರಗಳು, ನಾಟಕ ಶಾಲೆಗಳು, ಕ್ಲಬ್ಗಳು ಮುಚ್ಚಿದ್ದನ್ನು ನೋಡಬಹುದು. ಸೈತಾನನ ಕಾರ್ಯಗಳಿಗೆ ಉಪಯುಕ್ತವಾಗುತ್ತಿದ್ದಂಥ ಈ ಸ್ಥಳಗಳನ್ನು ದೇವರ ಕಾರ್ಯಕ್ಕಾಗಿ ಉಪಯೋಗಿಸಲಾಯಿತು. ನಾಗಾಲ್ಯಾಂಡಿನ ಮೋಗೋ ಚುಂಗ್ ಎನ್ನುವಲ್ಲಿ ಜನರು ಬರದೇ ಇರುವ ಕಾರಣದಿಂದ 2 ಸಿನಿಮಾ ಮಂದಿರಗಳನ್ನು ಮುಚ್ಚಲಾಯಿತು. ಕಾರಣ ಏನೆಂದರೆ ನಾಗಾಲ್ಯಾಂಡ್ನಲ್ಲಿ ಉಂಟಾದಂಥ ಉಜ್ಜೀವನದ ನಿಮಿತ್ತ. ಹೆಚ್ಚು ಸಿನಿಮಾ ಆಕರ್ಷಣೆ ಇರುವ ಭಾರತದಲ್ಲಿ ಉಜ್ಜೀವನದ ಅವಶ್ಯಕತೆ ಇದೆ. ಪ್ರತಿ ಹಳ್ಳಿ ನಗರದಲ್ಲಿ ದೊಡ್ಡ ಸಿನಿಮಾ ಮಂದಿರಗಳಿವೆ. ನಿಜವಾದ ಉಜ್ಜೀವನವು ನಮ್ಮ ದೇಶದಲ್ಲಿ ಹಾದು ಹೋದರೆ ಇವೆಲ್ಲವೂ ಪ್ರಾರ್ಥನಾ ಮಂದಿರಗಳಾಗಿ ಮಾರ್ಪಡುವವು. ಹಾಗಾದರೆ ಉಜ್ಜೀವನ ಉಂಟಾಗುವಾಗ ಕ್ರೈಸ್ತರಿಗೆ ಮನೋರಂಜನೆಯ ಕಾರ್ಯಗಳ ಮೇಲೆ ಆಸಕ್ತಿ ಕಡಿಮೆಯಾಗ್ತದೆ. 8ನೇದಾಗಿ, ಉಜ್ಜೀವನ ಉಂಟಾಗುವಾಗ ದೇವರಿಗಾಗಿ ಹಸಿವೆ ಹೆಚ್ಚಾಗ್ತದೆ. ದೇವರಿಗಾಗಿ ಹಸಿವೆ ಹೆಚ್ಚಾಗ್ತದೆ. ಉಜ್ಜೀವನದ ಸಮಯದಲ್ಲಿ ಜನರು ದೈವಿಕ ವಿಚಾರಗಳಲ್ಲಿನ ಹೆಚ್ಚಿನ ಆಸಕ್ತಿಯನ್ನು ವಹಿಸುವರು. ದೇವರಿಗಾಗಿ ಎಷ್ಟು ಆತುರಿಯುವರೆಂದರೆ ತಿನ್ನುವುದನ್ನು ಕುಡಿಯುವುದನ್ನು ಸಹ ಮರೆತು ಬಿಡುತ್ತಾರೆ. 9ನೇದಾಗಿ ನಾನು ಹೇಳಿದೆ, ಉಜ್ಜೀವನ ಉಂಟಾಗುವಾಗ ಜನರು ಪ್ರಾರ್ಥನೆಯಲ್ಲಿಯೂ ಜ್ಞಾನದಲ್ಲಿಯೋ ಆತ್ಮೀಕ ಚಟುವಟಿಕೆಗಳಲ್ಲಿಯೋ ಮುಳುಗಿ ಹೋಗುವರು. 10ನೇದಾಗಿ, ಉಜ್ಜೀವನ ಉಂಟಾಗುವಾಗ ಉದ್ದವಾದ ಕೂಟಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಉಜ್ಜೀವನದ ಸಮಯದಲ್ಲಿ ಉದ್ದವಾದ ಕೂಟಗಳು, ಆರಾಧನೆಗಳು ಸಾಮಾನ್ಯವಾಗುವವು. ಜನರು ತಮ್ಮ ಗಡಿಯಾರಗಳನ್ನು ನೋಡಿಕೊಳ್ಳುವುದಿಲ್ಲ. ಪ್ರಾರ್ಥನಾ ಕೂಟಗಳು ಮಧ್ಯರಾತ್ರಿಯವರೆಗೆ, ಕೆಲವೊಮ್ಮೆ ಬೆಳಗಿನ ಜಾವದವರೆಗೂ ನಡೆಯುತ್ತಾ ಇದ್ದವು. ಡಿ.ಎಲ್. ಮೂಡಿ, ಚಾರ್ಲ್ಸ್ ಪಿನಿ, ಜಾರ್ಜ್ ವೈಟ್ಫೀಲ್ಡ್ ಮತ್ತು ಜಾನ್ ವೆಸ್ಲಿ ಕೂಟಗಳು ಮುಗಿದ ಮೇಲೆ ಬಹಳ ಹೊತ್ತಿನ ತನಕ ಜನರೊಂದಿಗೆ ಸಮಯ ಕಳೆಯುತ್ತಿದ್ದರು. ಆದರೆ ಇಂದಿನ ದಿನಗಳಲ್ಲಿ ಪ್ರಸಂಗಿಯು 5 ನಿಮಿಷ ಹೆಚ್ಚು ಪ್ರಸಂಗ ಮಾಡಿದಂತೆ ನೋಡಿದರೆ ಜನರು ಕಸಿವಿಸಿಗೊಳ್ಳುತ್ತಾರೆ. ಪ್ರಾರ್ಥನಾ ಕೂಟಗಳು ಹೆಚ್ಚು ಸಮಯ ಮುಂದುವರೆದರೆ ಜನರು ಎದ್ದು ಹೋಗ್ತಾರೆ. ಬಲವಿಲ್ಲದ ಪ್ರಸಂಗ ಮತ್ತು ಹೃದಯವಿಲ್ಲದ ಕೇಳುವಿಕೆಯಿಂದ ಈ ಪರಿಸ್ಥಿತಿಯು ಬಂದು ಬಿಟ್ಟಿದೆ ದೇವ ಮಕ್ಕಳೇ. ಆದರೆ ಉಜ್ಜೀವನ ಉಂಟಾಗುವಾಗ ಕೂಟಗಳು ಉದ್ದವಾಗಿ ಹೋಗ್ತದೆ. ಯಾರು ಸಮಯವನ್ನು ನೋಡೋದಿಲ್ಲ, ದೇವರನ್ನೇ ಅವರು ನೋಡುತ್ತಾರೆ. 11ನೇದಾಗಿ, ಉಜ್ಜೀವನ ಉಂಟಾಗುವಾಗ ಸಂತೋಷವು ಹೊರಹೊಮ್ಮುತ್ತದೆ. ಉಜ್ಜೀವನವು ಅಂತರಾಳದ ಸಂತೋಷವನ್ನು ತರುತ್ತದೆ. ಒಂದು ಕೊಳಕ್ಕೆ ನೀರಿನ ಒಳಗೆ ಬುಗ್ಗೆಗಳಿದ್ದರೆ ಅದರೊಳಗೆ ಹೊರಗಿನಿಂದ ನೀರನ್ನು ಪಂಪ್ ಮಾಡುವ ಅಗತ್ಯವಿಲ್ಲ. ಕೊಳದಲ್ಲಿ ನೀರಿನ ಬುಗ್ಗೆ ಇಲ್ಲದಿದ್ದರೆ ಕೊಳವನ್ನು ತುಂಬಿಸಲು ಹೊರಗಿನಿಂದ ನೀರನ್ನು ಪಂಪು ಮಾಡಬೇಕಾಗುತ್ತದೆ. ಉಜ್ಜೀವಿಸಲ್ಪಟ್ಟ ಕ್ರೈಸ್ತನಿಗೆ ತನ್ನ ಪ್ರಾಣದಿಂದ ಸಂತೋಷದ ಬುಗ್ಗೆಗಳಿದ್ದರೆ ಹೊಮ್ಮುವುದಕ್ಕೆ ಹೊರಗಿನ ಉತ್ತೇಜನಗಳು ಬೇಕಾಗಿಲ್ಲ. ಇದರಿಂದಾಗಿ ಅವರು ಉಜ್ಜೀವನದ ಸಮಯದಲ್ಲಿ ಎಲ್ಲ ರೀತಿಯ ಮನರಂಜನೆಯ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಅನೇಕ ಸಭೆಗಳಲ್ಲಿ ದೈಹಿಕವಾದ ಮತ್ತು ಪ್ರಾಣಕ್ಕೆ ಸಂಬಂಧವಾದ
ಕಾರ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದಾರೆ. 12ನೇದಾಗಿ ಉಜ್ಜೀವನ ಉಂಟಾಗುವಾಗ ಬಾಹ್ಯ ಕಾರ್ಯಗಳಲ್ಲ, ಅಂತರಂಗದ ಕಾರ್ಯ ಬದಲಾಗ್ತದೆ. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. 2 ಜನರು ಒಂದು ಹಳೆಯ ಕಾರನ್ನು 70,000 ರೂಪಾಯಿಗಳಿಗೆ ಖರೀದಿ ಮಾಡಿದರು. ಇಬ್ಬರ ಬಳಿಯಲ್ಲಿ ಕೂಡ ಅದನ್ನು ಕೊಂಡುಕೊಂಡ ಮೇಲೆ 20,000 ರೂಪಾಯಿಗಳಿದ್ದವು. ಮೊದಲನೆಯವನು ಆ ಹಣದಿಂದ ಆ ಕಾರಿನ ಬಾಹ್ಯ ರೂಪವನ್ನು ದುರಸ್ತಿಗೊಳಿಸಿದನು. ಅಂದರೆ ಅದಕ್ಕೆ ಬಣ್ಣ ಬಳಿದು ಒಳಗಡೆ ಸೀಟಿನ ಹೊದಿಕೆಯನ್ನು ಬದಲಾಯಿಸಿದನು. ಆ ಕಾರು ಬಹಳ ಆಕರ್ಷವಾಗಿ ಕಂಡರು. ಅದರ ಎಂಜಿನ್ ರಿಪೇರಿಗೆ, ವಾಹನಗಳ ರಿಪೇರಿಯ ಅಂಗಡಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಹಣವಿರಲಿಲ್ಲ. ಹೊರಗಡೆ ಬಾಹ್ಯವಾಗಿ ಚೆನ್ನಾಗಿದೆ, ಆದರೆ ಆ ಕಾರು ಓಡುತ್ತಾ ಇರಲಿಲ್ಲ. ಏಕೆಂದರೆ ಇಂಜಿನನ್ನು ಅವರು ರಿಪೇರಿ ಮಾಡಿಸಿರಲಿಲ್ಲ, ಅದರಲ್ಲಿ ಜೀವ ಇರಲಿಲ್ಲ. ಆ ವಾಹನದ ಅತಿ ಮುಖ್ಯವಾದಂಥ ವಿಷಯ ಏನಂದರೆ ಆಂತರಿಕ ಭಾಗವಾಗಿರುವ ಎಂಜಿನಿನಲ್ಲಿ ರಿಪೇರಿ ನಡೆದಿರಲಿಲ್ಲ. ಇನ್ನೊಬ್ಬ ವ್ಯಕ್ತಿ ಏನು ಮಾಡಿದಂತ ಹೇಳಿದ್ರೆ, ಆ ಕಾರನ್ನು ಕೊಂಡುಕೊಂಡು ವಾಹನಗಳ ರಿಪೇರಿ ಅಂಗಡಿಗೆ ತೆಗೆದುಕೊಂಡು ಹೋಗಿ ತನ್ನ ಎಲ್ಲ ಹಣವನ್ನು ಖರ್ಚು ಮಾಡಿ ಎಂಜಿನ್ ರಿಪೇರಿಯನ್ನು ಮಾಡಿಸಿದ. ಈಗ ಕಾರು ಚೆನ್ನಾಗಿ ಜೀವವುಳ್ಳ ಕಾರಾಗಿ ಚೆನ್ನಾಗಿ ಓಡುತ್ತಾ ಇತ್ತು. ಆದರೆ ಅದರ ಹೊರಗಡೆ ನೋಡುವಾಗ ಸೀಟುಗಳು ಚೆನ್ನಾಗಿರಲಿಲ್ಲ, ಅದರ ಪೇಂಟಿಂಗ್ ಚೆನ್ನಾಗಿರಲಿಲ್ಲ. ಆದರೆ ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣದೇ ಇದ್ದರು, ಆದರೆ ಅದು ಓಡುವುದಕ್ಕೆ ಉಪಯುಕ್ತವಾಗಿತ್ತು. ನೋಡಿ, ಈ ಉದಾಹರಣೆಯಿಂದ ನಾವು ಏನು ಕಲಿಬಹುದು ಅಂತ ಹೇಳಿದ್ರೆ, ಉಜ್ಜೀವನ ಉಂಟಾಗುವಾಗ ಕೆಲವು ಸಾರಿ ನಾವು ಹೊರಗಿನ ತೋರಿಕೆಯನ್ನು ನೋಡಿ, ಅವರು ಎಷ್ಟು ಚೆನ್ನಾಗಿ ಹಾಡ್ತಾರೆ, ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಾರೆ, ಹೊರಗಿನ ತೋರಿಕೆಯನ್ನು ನೋಡಿ ನಾವು ಅವರಿಗೆ ಒಂದು ಫಲಿತಾಂಶವನ್ನು ಕೊಟ್ಟು ಬಿಡುತ್ತೇವೆ. ಆದರೆ ಉಜ್ಜೀವನ ಉಂಟಾಗುವಾಗ ಬಾಹ್ಯ ಕಾರ್ಯಗಳು ಬದಲಾಗೋದಿಲ್ಲ. ನೋಡಿ, ಅವನ ಕಾರಿನ ಎಲ್ಲ ಹೊರಗಡೆ ಇರುವ ಕಾರ್ಯಗಳನ್ನು ಬದಲಾಯಿಸಿದ, ಆದರೆ ಕಾರು ಓಡ್ತಾ ಇತ್ತಾ? ಓಡಲಿಲ್ಲ. ಅದೇ ವಿಧದಲ್ಲಿ ಉಜ್ಜೀವನ ಉಂಟಾಗುವಾಗ ಬಾಹ್ಯ ಕಾರ್ಯಗಳು ಬದಲಾಗುವುದಿಲ್ಲ, ಅಂತರಂಗದ ಕಾರ್ಯಗಳು ಬದಲಾಗ್ತದೆ. ಒಳಗಿನ ಕಾರ್ಯಗಳು ಬದಲಾಗಿ ಆ ವಾಹನವು ಸುಂದರವಾಗಿ ಓಡಿದಂತೆ ಜೀವಿತದಲ್ಲಿ ಕೂಡ ಅನೇಕ ಸುಂದರವಾದ ಘಟನೆಗಳು ನಡೆಯುವಂಥದ್ದಾಗಿದೆ. ಹಾಗಿರುವುದಾದರೆ ದೇವ ಮಕ್ಕಳೇ, ಉಜ್ಜೀವನ ಉಂಟಾಗುವಾಗ ಅಂತರಂಗದ ಕಾರ್ಯಗಳು, ಬಾಹ್ಯವಾದ ಕಾರ್ಯಗಳಲ್ಲ, ಅಂತರಂಗದಲ್ಲಿ ಇರುವಂಥ ಕಾರ್ಯಗಳು ಬದಲಾಗುವಂಥದ್ದಾಗಿದೆ. ಪ್ರೀತಿಯ ವೀಕ್ಷಕರೇ, ಈ ದಿನದ ಉಜ್ಜೀವನದ ಸಂಚಿಕೆಯಲ್ಲಿ ಉಜ್ಜೀವನ ಉಂಟಾಗುವಾಗ ಏನು ನಡೆಯುತ್ತದೆ, ಯಾವ ಗುರುತುಗಳು ಎಂಬುದಾಗಿ ಮೊದಲ ಸಂಚಿಕೆಯಲ್ಲಿ ನಾನು 3 ಗುರುತುಗಳನ್ನು ಹೇಳಿದೆ. ಈ 2ನೇ ಸಂಚಿಕೆಯಲ್ಲಿ ಇನ್ನು 9 ಸಂಗತಿಗಳನ್ನು ಹೇಳಿದೆ. ಒಟ್ಟು 12 ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ. ಉಜ್ಜೀವನ ಉಂಟಾಗುವಾಗ ಮೊದಲ ಸಂಗತಿ ನೋಡಿದೆವು, ಪಾಪದ ಅರಿವು ಉಂಟಾಗುತ್ತೆ. 2ನೇದಾಗಿ ಉಜ್ಜೀವನ ಉಂಟಾಗುವಾಗ ಪರಿಶುದ್ಧಾತ್ಮನ ಸಂಪೂರ್ಣ ಹತೋಟಿಯಲ್ಲಿ ಇರುತ್ತಾರೆ. 3ನೇದಾಗಿ ಉಜ್ಜೀವನ ಉಂಟಾಗುವಾಗ ಜನರು ರಕ್ಷಿಸಲ್ಪಡುತ್ತಾರೆ. 4ನೇದಾಗಿ ಉಜ್ಜೀವನ ಉಂಟಾಗುವಾಗ ದೇವರೊಂದಿಗೂ ಮತ್ತು ಮನುಷ್ಯರೊಂದಿಗೂ ಒಂದು ಸಮಾಧಾನ ಉಂಟಾಗ್ತದೆ. 5ನೇದಾಗಿ ಉಜ್ಜೀವನವು ಉಂಟಾಗುವಾಗ ಅದು ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. 6ನೇದಾಗಿ ಉಜ್ಜೀವನ ಉಂಟಾಗುವಾಗ ಇಡೀ ವಾತಾವರಣವೇ ಬದಲಾಗ್ತದೆ. 7ನೇದಾಗಿ ಉಜ್ಜೀವನ ಉಂಟಾಗುವಾಗ ಕ್ರೈಸ್ತರು ಲೌಕಿಕವಾದ ಮನೋರಂಜನೆಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. 8ನೇದಾಗಿ ಉಜ್ಜೀವನ ಉಂಟಾಗುವಾಗ ದೇವರಿಗಾಗಿ ಹಸಿವೆ ಹೆಚ್ಚಾಗುತ್ತದೆ. 9ನೇದಾಗಿ ಉಜ್ಜೀವನ ಉಂಟಾಗುವಾಗ ಜನರು ಪ್ರಾರ್ಥನೆಯಲ್ಲಿಯೋ, ಜ್ಞಾನದಲ್ಲಿಯೋ, ಆತ್ಮೀಕ ಚಟುವಟಿಕೆಯಲ್ಲಿಯೋ ಮುಳುಗಿ ಹೋಗುತ್ತಾರೆ. 10ನೇದಾಗಿ ಉಜ್ಜೀವನ ಉಂಟಾಗುವಾಗ ಉದ್ದವಾದ ಕೂಟಗಳು ಸಾಮಾನ್ಯವಾಗ್ತದೆ. 11ನೇದಾಗಿ ನಾನು ಹೇಳಿದೆ, ಉಜ್ಜೀವನ ಉಂಟಾಗುವಾಗ ಸಂತೋಷವು ಹೊರಹೊಮ್ಮುತ್ತದೆ. 12ನೇದಾಗಿ ನಾನು ಹೇಳಿದೆ, ಉಜ್ಜೀವನ ಉಂಟಾಗುವಾಗ ಬಾಹ್ಯ ಕಾರ್ಯಗಳಲ್ಲ, ಅಂತರಂಗದ ಕಾರ್ಯಗಳು ಬದಲಾಗುತ್ತೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಕೂಡ ನಾವು ಉಜ್ಜೀವನದಲ್ಲಿ ಇನ್ನು ಯಾವೆಲ್ಲ ಕಾರ್ಯಗಳು ಸಂಭವಿಸ್ತದೆ, ಯಾವೆಲ್ಲ ಗುರುತುಗಳು ಉಂಟಾಗ್ತದೆ ಎಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. ನಿಜವಾದ ಯಥಾರ್ಥವಾದ
ದೇವರು ಬಯಸುವ ಉಜ್ಜೀವನವನ್ನು ಎದುರು ನೋಡಿರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ಕಲಿಯೋಣ. ಅಲ್ಲಿವರೆಗೆ ನಿಮ್ಮ ಅಚ್ಚುಮೆಚ್ಚಿನ ಆಶ್ಚರ್ಯ ಟಿವಿಯನ್ನು ನೋಡುತ್ತಾ ಇರ್ರಿ. ನಾನು ನಿಮ್ಮ ಸಹೋದರ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್.